ಗೆಳೆಯರೆ, ಪಶ್ಚಿಮ ಬಂಗಾಳ ಚುನಾವಣೆಗೆ ನಿಜವಾದ ಕಳೆ ಈಗ ಬರ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ದೀದಿಯ ಬಂಗಾಳಕ್ಕೆ ಯೋಗಿ ಆದಿತ್ಯನಾಥ್ ಅವರ ಎಂಟ್ರಿ. ಅಲ್ಲಿ ಒಟ್ಟು 22 ರ್ಯಾಲಿಗಳನ್ನು ಯೋಗಿ ಆದಿತ್ಯನಾಥ್ ನಡೆಸ್ತಾರೆ. ಅದೇ ರೀತಿ ಮತ್ತೊಬ್ಬ ಪ್ರಖರ ಹಿಂದುತ್ವವಾದಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಕೂಡ ಲಗ್ಗೆ ಇಟ್ಟಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ ಎಲ್ಲೋ ಕಳೆದು ಹೋಗಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಬಂಗಾಳ ನನ್ನದು, ಇಲ್ಲಿಗೆ ಯಾರಾದರೂ ಕಾಲನ್ನು ಇಡೋದಕ್ಕೆ ಬಿಡಲ್ಲ, ಹಾಗೇನಾದರೂ ಇಟ್ಟಿದ್ದೇ ಆದರೆ ವಾಪಸ್ ಹೋಗೋದಕ್ಕೆ ನಮ್ಮ ಕಾರ್ಯಕರ್ತರು ಬಿಡಲ್ಲ ಅಂತಿದ್ದ ಮಮತಾ ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇನೇ ಆದರೂ ಯೋಗಿ ಆದಿತ್ಯನಾಥ್ ಅವರನ್ನು ನೋಡೋಕ್ಕೆ ಸೇರಿದ್ದ ಜನರನ್ನು ನೋಡ್ತಾ ಇದ್ರೆ ಮಮತಾ ಪಕ್ಷದ ಕತೆ ಮುಂದೇನು ಅನ್ನೋ ಪ್ರಶ್ನೆ ಮಮತಾಗೆ ಬಂದು ನಾಪತ್ತೆ ಆಗಿದ್ದಾರೆ ಅನ್ಸುತ್ತೆ. ಹಾಗಾದ್ರೆ ಬಂಗಾಳದಲ್ಲಿ ನಿಜವಾಗ್ಲೂ ನಡೀತಾ ಇರೋದೇನೋ? ಮೋದಿ, ಅಮಿತ್ ಶಾ, ಹಿಮಂತ ಬಿಸ್ವಾ ಮತ್ತು ಯೋಗಿ ಆದಿತ್ಯನಾಥ್ ಅಬ್ಬರಿಸ್ತಾ ಇದ್ರೆ ಮಮತಾ ಪಕ್ಷದ ಉಸಿರು ನಿಂತಿರೋದ್ಯಾಕೆ? ಬಿಜೆಪಿಗೆ ಗೆಲುವು ಖಚಿತ, TMCಗೆ ಸೋಲು ಉಚಿತ ಅನ್ನೋದು ದೀದಿಗೂ ಗೊತ್ತಾಗೋಯ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.